ನೀವೇನಾದ್ರೂ ಆ ಒಂದು ಫೋನ್ ಕಾಲ್ನ ಪಿಕ್ ಮಾಡಿ ಅವ್ರು ಹಾಕೋ ಬಲೆಗೆ ಬಿದ್ರಿ ಅಂದ್ರೆ ನಿಮ್ ಮನೆ ಮಠನ ಕಳ್ಕೊಳೋದ್ರ ಜೊತೆಗೆ ನಿಮ್ ಹೆಂಡತಿ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತೀರಾ. ಹೌದು, ಹಾಗಾದ್ರೆ ಆ ಒಂದು ಫೋನ್ ಕಾಲ್ ಯಾವುದು? ಇದೇ ಇವತ್ತಿನ ನನ್ನ ಕೇಸ್ ಸ್ಟಡಿ. ಹಾಯ್, ಎಲ್ರಿಗೂ ನಮಸ್ಕಾರ. PDFಗೆ ಸ್ವಾಗತ. ಇವತ್ತಿನ ನನ್ನ ಕೇಸ್ ಸ್ಟಡಿ ತುಮಕೂರಿನ ಕುಚ್ಚಂಗಿ ಕೆರೆನಲ್ಲಿ ನಡೆದಂತಹ ಕಾರ್ ಮರ್ಡರ್ ಕೇಸ್. ಮಾರ್ಚ್ 22 ಶುಕ್ರವಾರ ಬೆಳಿಗ್ಗೆ ತುಮಕೂರಿನ ಕುಚ್ಚಂಗಿ ಕೆರೆನಲ್ಲಿ ಹೂಳೆತ್ತೋದಕ್ಕೆ ಅಂತ JCB ಬಂದಿರತ್ತೆ. ಹೂಳೆತ್ತುತ್ತಾ ಇರ್ಬೇಕಾದ್ರೆ ಅಲ್ಲಿ ಸುಟ್ಟು ಕರಕಲಾಗಿರೋ ಒಂದು ಕಾರು ಕಾಣಿಸುತ್ತೆ. ಅವರು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ನವರು ಸ್ಥಳಕ್ ಬಂದು ಚೆಕ್ ಮಾಡಿ ಸುಟ್ಟೋಗಿರೋ ಕಾರ್ ಡೋರ್ ನ ಓಪನ್ ಮಾಡಿದ್ರೆ 3 ಡೆಡ್ ಬಾಡಿ ಸಿಗತ್ತೆ. ಡೆಡ್ ಬಾಡಿಗಳು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯವಾಗದ ಇರುವಂತಹ ಸ್ಥಿತಿಯಲ್ಲಿ ಸುಟ್ಟು ಕರಕಲಾಗಿರುತ್ತೆ. 2 ಬಾಡಿಗಳು ಗಾಡಿಯ ಡಿಕ್ಕಿನಲ್ಲಿ ಸಿಕ್ಕಿದ್ರೆ ಇನ್ನೊಂದು ಹಿಂದಿನ ಸೀಟ್ ಅಲ್ಲಿ ಸಿಗತ್ತೆ. ಪೊಲೀಸ್ನವರಿಗೆ ಬಾಡಿ ಯಾರ್ದು ಅಂತ ಕಂಡುಹಿಡಿಯೋದಕ್ಕೆ ಒಂದು ಕ್ಲೂ ಸಹ ಉಳಿದಿರೋದಿಲ್ಲ. ಬಾಡಿನ ಫಾರೆನ್ಸಿಕ್ ರಿಪೋರ್ಟಿಗೆ ಕಳಿಸಿ ಕಾರ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದಾಗ ಗಾಡಿಯ ಹಿಂದಿನ ನಂಬರ್ ಪ್ಲೇಟ್ ನಲ್ಲಿ ಅಲ್ಪ ಸ್ವಲ್ಪ ನಂಬರ್ ಕಾಣಿಸ್ತಾ ಇರತ್ತೆ. RTOದವರ ಸಹಾಯದಿಂದ ಕಾರ್ ಓನರ್ ಯಾರ್ದು ಅಂತ ಕಂಡುಹಿಡಿತಾರೆ. ಆ ಕಾರ್ನ ಓನರ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುವೆಟ್ಟು ಗ್ರಾಮದ ರಫೀಕ್ ಅವ್ರದ್ದಾಗಿರುತ್ತೆ. ಬೆಳ್ತಂಗಡಿಯ ರಫೀಕ್ ಅವರ ಕಾರು ತುಮಕೂರಿಗೆ ಯಾಕೆ ಬಂದಿತ್ತು? ಅಲ್ಲಿ ಹೇಗ್ ಬ್ಲಾಸ್ಟ್ ಆಯ್ತು? ಆ ಕಾರ್ನ ಬ್ಲಾಸ್ಟ್ ಮಾಡ್ದೋರಾದ್ರೂ ಯಾರು? ಶುಕ್ರವಾರ ಬೆಳಿಗ್ಗೆ ರಫೀಕ್ ಅವರು ಮಸೀದಿನಲ್ಲಿ ನಮಾಜ್ ಮಾಡ್ತಾ ಇರ್ತಾರೆ. ಆಗ ತುಮಕೂರಿನ DSP ಅವರಿಂದ ಕಾಲ್ ಬರುತ್ತೆ. ಈ ಗಾಡಿ ನಿಮ್ದೇನಾ? ಇವಾಗ ಈ ಗಾಡಿ ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ರಫೀಕ್ ಅವರು, ಹೌದು, ಇದು ನಂದೇ ಗಾಡಿ, ನನ್ ಫ್ರೆಂಡಿಗೆ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ DSP ಅವರು, ಯಾರು ಆ ಫ್ರೆಂಡ್? ಇವಾಗ ಅವ್ರು ಎಲ್ಲಿದ್ದಾರೆ? ನಿಮ್ ಗಾಡಿ ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ರಫೀಕ್ ಅವರು, ನನ್ ಫ್ರೆಂಡ್ ಇಸಾಕ್ ಅವರಿಗೆ ಕೊಟ್ಟಿದ್ದೆ. ಮಾರ್ಚ್ 9ನೇ ತಾರೀಕು ಶನಿವಾರ 2 ದಿನಕ್ಕೆ ಕಾರ್ ಬೇಕು ಅಂತ ತಗೊಂಡ್ ಹೋದ್ರು. ಹೋಗಿ 10 ದಿನ ಆದ್ರೂ ಪತ್ತೆ ಆಗ ನಾನು 3-4 ಸಲ ಕಾಲ್ ಮಾಡಿದ್ದೆ. ಮಾರ್ಚ್ 21ನೇ ತಾರೀಕು ಕಾಲ್ ಮಾಡಿ ನಾಳೆ ಬಂದು ಕಾರ್ ಕೊಡ್ತೀನಿ, 2 ದಿನ ಅಂತ ತಗೊಂಡೋಗಿ ತುಂಬಾ ದಿನ ಆಯ್ತು, ಬೇಜಾರ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರು. ಇವತ್ತು ಬರ್ಬಹುದು ಅಂತ ನಾನು ಕಾಲ್ ಮಾಡಕ್ ಹೋಗಿಲ್ಲ, ಏನಾಯ್ತು ಸರ್ ಅಂತ ಕೇಳ್ತಾರೆ. ಆಗ DSP ಅವರು, ನಿಮ್ಮ ಕಾರು ತುಮಕೂರಲ್ಲಿ ಬ್ಲಾಸ್ಟ್ ಆಗಿದೆ, ಜೊತೆನಲ್ಲಿ 3 ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾರೆ. ರಫೀಕ್ ಅವರಿಗೆ ತುಂಬಾ ಶಾಕ್ ಆಗತ್ತೆ, ಹಾಗೆ ಬೇಜಾರಾಗತ್ತೆ. ಯಾಕಂದ್ರೆ ಆ ಕಾರು ಅವ್ರ ಮಕ್ಳಿಗೆ ತುಂಬಾ ಇಷ್ಟ ಇರತ್ತೆ. ಆಗ DSP ಅವರು ಇಸಾಕ್ ಅವರ ಮತ್ತೆ ಅವರ ಹೆಂಡತಿ ಅವರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ನಾವು ನಿಮ್ಗೆ ಕಾಲ್ ಮಾಡ್ತೀವಿ ಅಂತ ಕಾಲ್ ಕಟ್ ಮಾಡ್ತಾರೆ. ಇಸಾಕ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರ ನಂಬರ್ ಸ್ವಿಚ್ ಆಫ್ ಬರುತ್ತೆ. ಆಗ ಅವ್ರ ಹೆಂಡತಿ ಅವ್ರಿಗೆ ಕಾಲ್ ಮಾಡಿ ನಿಮ್ ಗಂಡ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನನ್ನ ಗಂಡ 10 ದಿನದಿಂದ ಬೆಂಗಳೂರಿಗಂತ ಹೋದವರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಪೊಲೀಸ್ನವರು ಯಾರ ಜೊತೆಗೆ ಹೋದ್ರು ಅಂತ ಕೇಳಿದಾಗ ಅವ್ರ ಫ್ರೆಂಡ್ ಸಿದ್ದಿಕ್ ಮತ್ತೆ ಹಮೀದ್ ಜೊತೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವರಿಬ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತಗೊಂಡು ಅವ್ರ ಮನೆಗಳಿಗೆ ಕಾಲ್ ಮಾಡಿದಾಗ ಸೇಮ್ ಸ್ಟೋರಿನ ಹೇಳ್ತಾರೆ. 10 ದಿನದ ಹಿಂದೆ ಬೆಂಗಳೂರಿಗಂತ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಂತ. ಪೊಲೀಸ್ನವರು 3 ಜನರ ನಂಬರ್ನ ಕಾಲ್ ಹಿಸ್ಟ್ರಿ ತೆಗೆದಾಗ ಒಂದು ನಂಬರ್ಗೆ 3 ಜನರು ಪದೇ ಪದೇ ಕಾಲ್ ಮಾಡಿರ್ತಾರೆ. ಆ ನಂಬರ್ ಯಾರ್ದಂತ ಟ್ರ್ಯಾಕ್ ಮಾಡಿದಾಗ ಅದು ಪಾತರಾಜ್ ಅನ್ನೋರ್ದಾಗಿರುತ್ತೆ. ಹಾಗೆ ಕಾಲ್ ರೆಕಾರ್ಡ್ ಹಾಗೆ ಮೆಸೇಜಸ್ ನ ತೆಗೆದು ನೋಡಿದಾಗ ಇಲ್ಲೇನೋ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಪೊಲೀಸ್ನವರು ಪಾತರಾಜ್ನ ಅರೆಸ್ಟ್ ಮಾಡ್ತಾರೆ. ವಿಚಾರಣೆಗೆ ತಗೊಂಡಾಗ ಒಂದು ಭಯಂಕರ ಸತ್ಯ ಹೊರಗೆ ಬರುತ್ತೆ. ಪಾತರಾಜು ಒಬ್ಬ ಗೋಲ್ಡ್ ಸ್ಕ್ಯಾಮರ್. ಇವನ್ ದಂಧೆ ಏನಂದ್ರೆ ಜೀವನದಲ್ಲಿ ಯಾರ್ ಬೇಸತ್ತು ಈಸಿ ಮನಿ ಮಾಡ್ಬೇಕು ಅಂತ ಹಾತೊರಿತಾ ಇರ್ತಾರೋ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾನೆ. ಅವರ ಹೆಸರು, ಮನೆ, ಕುಲ, ಗೋತ್ರ ಪ್ರತಿಯೊಂದನ್ನು ತಿಳ್ಕೊಂಡು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಕೊನೆದಾಗಿ ಒಂದಿನ ಊರಲ್ಲಿ ನಮ್ಮ ಅಜ್ಜ ಅಜ್ಜಿದು ಒಂದು ಹಳೇ ಮನೆ ಇತ್ತು, ಅದು ಬಿದ್ದು ಹೋಯ್ತು. ಸರಿ ಮಾಡೋದಕ್ಕೆ ಅಂತ ಅಡಿಪಾಯ ಕೈ ಹಾಕ್ದಾಗ ನಮಗೆ ನಿಧಿ ಸಿಕ್ತು. ಕೋಟಿ ಕೋಟಿ ಬೆಲೆ ಬಾಳುವಂತಹ ಬಂಗಾರ ಅದು. ಸರ್ಕಾರದವರಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ, ಎಲ್ಲದನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ. ನಮ್ಗೆ ಅಂತ ಏನು ಉಳಿಯೋದಿಲ್ಲ. ಹಾಗಾಗಿ ನಿಮಗೆ ದೊಡ್ಡವ್ರ ಪರಿಚಯ ಇರ್ತಾರೆ, ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಸೇಲ್ ಮಾಡ್ಕೊಟ್ರೆ ನಮ್ಮಿಬ್ರಿಗೂ ಯೂಸ್ ಆಗತ್ತೆ. ನನ್ಗೇನ್ ಕೋಟಿ ಬೇಡ, ನೀವ್ ಇಷ್ಟು ಹಣ ಅಂತ ಕೊಟ್ರೆ ಸಾಕು, ನಾ ಚಿನ್ನನ ನಿಮಗ್ ಕೊಡ್ತೀನಿ, ಹೇಗಾದ್ರೂ ಮಾಡಿ ಸೇಲ್ ಮಾಡ್ಕೊಡಿ ಅಂತ ಕೇಳ್ತಾನೆ. ಹೇಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕು, ಜೀವನದಲ್ಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹಾತೊರಿತಿದ್ದವರು ಕೋಟಿ ಕೋಟಿ ಅಂತ ಕೇಳಿದ ತಕ್ಷಣ ಅವನ್ ಬಲೆಗೆ ಬಿದ್ಬಿಡ್ತಾರೆ. ಆಗ ಈ ಪಾತರಾಜು ಅವ್ರನ್ನ ಕರ್ಕೊಂಡೋಗಿ ಇದೇ ನಿಧಿ ಅಂತ ತೋರಿಸಿ ಕೈಯಲ್ಲಿ ಸ್ವಲ್ಪ ಚಿನ್ನದ ನಾಣ್ಯಗಳನ್ನ
ಕೊಟ್ಟು ಇದನ್ನ ತಗೊಂಡೋಗಿ ನಿಮಗ್ ಗೊತ್ತಿರೋರ ಹತ್ರ ಟೆಸ್ಟ್ ಮಾಡಿಸಿ ನೋಡಿ ಅಂತ ಹೇಳಿ ಕಳಿಸ್ತಾನೆ. ಇವ್ರು ಅದನ್ನ ತಗೊಂಡ್ಬಂದು ಚೆಕ್ ಮಾಡಿ ನೋಡಿದಾಗ ಅದು ಒರಿಜಿನಲ್ ಚಿನ್ನನೇ ಅಂತ ಗೊತ್ತಾದಾಗ ಹೇಗಾದ್ರೂ ಮಾಡಿ ಆ ನಿಧಿನ ನಂದಾಗಿಸ್ಕೋಬೇಕು ಅಂತ ಹಠಕ್ ಬೀಳ್ತಾರೆ. ಆ ನಿಧಿನ ಪಡ್ಕೊಳ್ಳೋದಕ್ಕೋಸ್ಕರ ಮನೆ ಮಟನೆಲ್ಲ ಮಾರಿ ದುಡ್ಡು ತಗೊಂಡೋಗಿ ಅವನ ಹತ್ರ ಕೊಟ್ಟಾಗ, ನಾವಿನ್ನೂ ಪೂರ್ತಿಯಾಗಿ ನಿಧಿನ ಭೂಮಿಯಿಂದ ತೆಗ್ದಿಲ್ಲ, ಯಾರಿಗಾದ್ರೂ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವಿನ್ನು ಇಲ್ಲೇ ಬಚ್ಚಿಟ್ಟಿದೀವಿ, ಇವತ್ ತೆಗಿತೀವಿ ನಾಳೆ ತೆಗಿತೀವಿ ಅಂತ ತಿಂಗ್ಳಾನ್ಗಟ್ಲೆ ಕಾಯಿಸ್ತಾನೆ. ಆಗ ಇವರು ನಿಧಿ ಕೊಟ್ಟಿಲ್ಲ ಅಂದ್ರೆ ನಮ್ ದುಡ್ಡನ್ನಾದ್ರೂ ವಾಪಸ್ ಕೊಡು ಅಂತ ಫೋರ್ಸ್ ಮಾಡಿದಾಗ ಒಂದು ಜಾಗಕ್ಕೆ ಕರ್ಸಿ ಅವ್ರನ್ನ ಕೊಲೆ ಮಾಡೋದಕ್ಕೂ ಹೇಸಲ್ಲ. ಈ ತರ ಎಷ್ಟೋ ಸ್ಕ್ಯಾಮ್ ಗಳನ್ನ ಕರ್ನಾಟಕದ ಹಳ್ಳಿಗಳಲ್ಲೂ ಮಾಡ್ಕೊಂಡ್ ಬಂದಿರ್ತಾನೆ. ಹಾಗಾದ್ರೆ ಈ ಸಲ ಈ ತ್ಯಾಗರಾಜನ ಬಲೆಗೆ ಬಿದ್ದಿರೋರಾದ್ರೂ ಯಾರು? ಮದ್ದಡ್ಕದ ಇಸಾಕ್, ಉಜಿರೆಯ ಸಾಹುಲ್ ಹಮೀದ್, ಬೆಳ್ತಂಗಡಿಯ ಶಿರ್ಲಾಯುವಿನ ಸಿದ್ದಿಕ್. ಸಿದ್ದಿಕ್ ಬೆಳ್ತಂಗಡಿಯ ಶಿರ್ಲಾಯುವಿನಲ್ಲಿ ತನ್ನ ತಂದೆ ಜೊತೆ ಸಣ್ಣದೊಂದು ಕ್ಯಾಂಟೀನ್ ನಡೆಸ್ಕೊಂಡು ಜೀವನ ಸಾಗಿಸ್ತಿರ್ತಾರೆ. 3 ವರ್ಷದ ಹಿಂದೆ ಇವ್ರ ಹೆಂಡತಿ ಮತ್ತೆ ಮಗು ಬಸ್ಸಿನಡಿ ಬಿದ್ದು ಮೃತಪಟ್ಟಿರ್ತಾರೆ. ಸಾಹುಲ್ ಹಮೀದ್ ಅವರು ಉಜ್ರೆನಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಇವರ ಹೆಂಡತಿ ಹೌಸ್ ವೈಫ್ ಆಗಿದ್ರು. 2 ಗಂಡ್ಮಕ್ಳು ಮತ್ತೆ 1 ಹೆಣ್ಮಗು ಇತ್ತು. ಯಾರಿಗೇನೇ ಕಷ್ಟ ಬಂದ್ರು ಹೆಗ್ಲು ಕೊಡುವಂತಹ ಜೀವ ಇವ್ರದ್ದು. ಆಟೋ ಓಡಿಸೋದ್ರ ಜೊತೆಗೆ ಗಾಡಿ ಮತ್ತೆ ಜಾಗದ ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಇವರ ಬಂಧುಗಳು ಹೇಳೋ ಪ್ರಕಾರ ಇವರು ಒಬ್ಬ ಸಮಾಜವಾದಿ, ಕ್ರೀಡಾಪಟು, ರಾಜಕೀಯ ಹಿನ್ನೆಲೆ ಇರುವಂತಹ ವ್ಯಕ್ತಿ. ಇಸಾಕ್ ಅವರು ಮದಡ್ಕದಲ್ಲಿ ಆಟೋ ಓಡಿಸ್ಕೊಂಡು ತಮ್ಮ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡ್ತಾ ಇದ್ರು. 2 ವರ್ಷದ ಹಿಂದೆ ದುಬೈಗೂ ಸಹ ಹೋಗಿ ಅಲ್ಲಿ ಕೆಲಸ ಮಾಡಿ ಬಂದಿದ್ರು. ಸುಖವಾಗಿ ಸಂಸಾರ ಮಾಡ್ತಾ ಇದ್ದಂತಹ ಜೀವನ ಇವ್ರದ್ದು. ಇವರ ಬಂಧುಗಳು ಹೇಳೋ ಪ್ರಕಾರ ಇವರು ಸಹ ಸಮಾಜವಾದಿ, ಹಾಗೆ ಯಾರ ಮನೆಯಲ್ಲಿ ಏನೇ ಕಷ್ಟ ಇದ್ರೂ ಹೋಗಿ ಹೆಗ್ಲು ಕೊಡ್ತಾ ಇದ್ರು. ತ್ಯಾಗರಾಜ್ಗೆ ಅದ್ ಹೇಗೋ ಇವ್ರ 3 ಜನದ ಮೇಲೆ ಕಣ್ಬೀಳತ್ತೆ. ಒಂದು 6-7 ತಿಂಗಳಿಂದ ಇವ್ರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾನೆ. 3-4 ಸಲ ಇಸಾಕ್ ಅವ್ರ ಮನೆಗೂ ಸಹ ಬಂದು ಹೋಗಿರ್ತಾನೆ. ಹೀಗೆ ಇರುವಾಗ ನನಗೆ ನಿಧಿ ಸಿಕ್ಕಿದೆ, ಬಂಗಾರದ ನಾಣ್ಯಗಳ ಜೊತೆನಲ್ಲಿ ದೇವ್ರದ್ದು ಒಂದು ಕಿರೀಟ ಸಹ ಸಿಕ್ಕಿದೆ, ಅದನ್ನೇನಾದರೂ ನೀವು ಸೇಲ್ ಮಾಡಿಕೊಟ್ರೆ ನಿಮಗೆ ಕೋಟಿ ದುಡ್ಡು ಬರುತ್ತೆ, ನನಗೆ ಇವಾಗ ಒಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ನನಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಅದು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಇವರೆಲ್ಲರೂ ಸೇರಿ ಒಂದು 6 ಲಕ್ಷ ರೂಪಾಯಿನ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅಡ್ವಾನ್ಸ್ ತಗೊಂಡ್ಮೇಲೆ ಅವನು ಇವ್ರ ಕಾಲ್ಗಳಿಗೆ ಮೆಸೇಜಸ್ಸಿಗೆ ರೆಸ್ಪಾಂಡ್ ಮಾಡೋದೇ ಇಲ್ಲ. ಇವತ್ತು ಕೊಡ್ತೀನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಆಟ ಆಡಿಸ್ತಾ ಇರ್ತಾನೆ. ಸಿಟ್ಟಿಗೆದ್ದ ಇವರು ಒಂದಿನ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದಾಗ ಒಂದಿನ ಡೇಟ್ ಕೊಡ್ತಾನೆ. ಇವತ್ತು ಬನ್ನಿ, ನಾವು ನಿಧಿನ ತೆಗೆದ್ಬಿಟ್ಟು ನಿಮಗೆ ಕೊಡ್ತೀವಿ, ಪೂರ್ತಿ ದುಡ್ಡು ತಗೊಂಡು ಬನ್ನಿ ಅಂತ. ಸಿದ್ದಿಕ್ ಅವರು ತಮ್ಮ ಜಾಗವನ್ನ ಮಾರಿರೋ 5 ಲಕ್ಷ ಹಾಗೆ ಮನೆಯಿಂದ ಸ್ವಲ್ಪ ಬಂಗಾರವನ್ನ ತಗೊಂಡು ಬೆಂಗಳೂರಲ್ಲಿ ಬಟ್ಟೆ ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಡ್ತಾರೆ. ಇಸಾಕ್ ಅವರು ತಾವು ವಾಸವಾಗಿದ್ದ ಮನೇನ ಮಾರಿ 10 ಲಕ್ಷಕ್ಕೆ ಚಿನ್ನ ಅಡವಿಟ್ಟು 25 ಲಕ್ಷ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಅದೆಲ್ಲ ದುಡ್ಡನ್ನ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತೀನಿ ಅಂತ ಹೋಗ್ತಾರೆ. ಸಾಹುಲ್ ಹಮೀದ್ ಅವರು ಸಹ ತಮ್ಮ ಮನೆಯನ್ನ ಮಾರಿ ಬಂಗಾರವನ್ನ ಮಾರಿ ಅದರಲ್ಲಿ ಬಂದಿರುವಂತಹ ದುಡ್ಡನ್ನ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. 3 ಜನರು ತಮ್ಮ ಮನೆ, ಮಠ, ಬಂಗಾರ ಪ್ರತಿಯೊಂದನ್ನು ಮಾರಿ ದುಡ್ಡು ಹಿಡ್ಕೊಂಡು ತುಮಕೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ತ್ಯಾಗರಾಜಂಗ್ ಕಾಲ್ ಮಾಡಿದ್ರೆ ಇವತ್ ಸಿಗ್ತೀನಿ, ನಾಳೆ ಸಿಗ್ತೀನಿ ಅಂತ ಹೇಳಿ ಆಟ ಆಡಿಸ್ತಾರೆ ಇರ್ತಾನೆ. ಆಗ ಅವರು ತುಮಕೂರಿನ ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡ್ಕೊಂಡು ಅಲ್ಲೇ ಸ್ಟೇ ಮಾಡ್ತಾ ಇರ್ತಾರೆ. ತ್ಯಾಗರಾಜ್ ಕಡೆಯಿಂದ ಯಾವುದೇ ತರಹದ ರೆಸ್ಪಾನ್ಸ್ ಬರ್ದೇ ಇರುವಾಗ ಇವರು ಅವನಿಗೆ ಕಾಲ್ ಮಾಡಿ, ನಾವು ನಿಮಗೆ ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟ್ ನ ನೀವು ನಮಗೆ ರಿಟರ್ನ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೆದರ್ಸ್ತಾರೆ. ಆಗ ತ್ಯಾಗರಾಜ್ ಮಾರ್ಚ್ 21ನೇ ತಾರೀಕು ರಾತ್ರಿ 12 ಗಂಟೆಗೆ ಬೀರನಕಲ್ಲು ಬೆಟ್ಟದ ಹತ್ರ ಬನ್ನಿ, ಅಲ್ಲೇ ನಿಧಿ ನಾವು ಹುಡ್ಕೋದು ಅಂತ ಹೇಳಿ ಕರೆಸ್ಕೊಂತಾನೆ. ಇವರು 3 ಜನ ಅವತ್ತು ಬೀರನಕಲ್ಲು ಬೆಟ್ಟದ ಹತ್ರ ಹೋಗಿ ನೋಡಿದ್ರೆ ಅದೊಂದು ನಿರ್ಜನವಾದ ಪ್ರದೇಶವಾಗಿರುತ್ತೆ. ಪಾತರಾಜುವಿನ ಜೊತೆನಲ್ಲಿ ಇನ್ನೂ ಒಂದು 5-6 ಜನ ನಿಧಿ ಹುಡ್ಕೋದಕ್ಕೆ ಅಂತ ಬಂದಿರೋರು ಇರ್ತಾರೆ. ಪಾತರಾಜುವಿನ ಪಾರ್ಟ್ನರ್ ಆಗಿ ಸತ್ಯಮಂಗಳದ ಗಂಗರಾಜು ಇರ್ತಾ ಇದ್ದ. ಇವರಿಬ್ರು ಸೇರಿ ಪ್ರತಿಯೊಂದನ್ನು ಪ್ಲಾನ್ ಮಾಡ್ತಾ ಇದ್ರು. ಆ ನಿರ್ಜನ ಪ್ರದೇಶದಲ್ಲಿ ಒಂದು ಹೊಂಡ ತೋಡಿ ಆ ಹೊಂಡಕ್ಕೆ ಪೂಜೆ ಮಾಡೋ ಹಾಗೆ ಎಲ್ಲಾ ಅರೇಂಜ್ಮೆಂಟ್ ಗಳನ್ನು ಮಾಡ್ಕೊಂಡು ನಿಧಿ ಹುಡ್ಕೋ ಕಾರ್ಯಕ್ರಮ ಶುರು ಮಾಡ್ತಾರೆ. ನಿಧಿ ಹುಡುಕ್ತಾ ತ್ಯಾಗರಾಜು ಮೊದಲೇ ಪ್ಲಾನ್ ಮಾಡಿ ಅಲ್ಲೇ ತುಮಕೂರಲ್ಲಿ ಹೂ ಅಂಗಡಿಗಳಲ್ಲಿ ಕೆಲಸ ಮಾಡುವಂತಹ 18ರಿಂದ 24 ವರ್ಷದ ಒಂದು 4-5 ಜನ ಹುಡುಗರನ್ನ ಕರ್ಕೊಂಡ್ ಬಂದಿರ್ತಾನೆ. ಇವರೆಲ್ಲರ ಗ್ಯಾಂಗ್ ಸೇರಿ ಸಿದ್ದಿಕ್, ಇಸಾಕ್ ಮತ್ತೆ ಹಮೀದ್ ಮೇಲೆ ಹಲ್ಲೆ ಮಾಡತ್ತೆ. ಹಲ್ಲೆ ಮಾಡೋದಕ್ಕೆ ಕತ್ತಿ ಮತ್ತೆ ಮಚ್ಚುಗಳನ್ನ ಬಳಸ್ತಾರೆ. 3 ಜನನ ಸಾಯಿಸಿ ಅವ್ರದೇ ಕಾರಲ್ಲಿ ಅಂದ್ರೆ ರಫೀಕ್ ಅವರ ಕಾರ್ನಲ್ಲಿ 2 ಬಾಡಿನ ಡಿಕ್ಕಿಗೆ ಒಬ್ರನ್ನ ಕಾರ್ನ ಹಿಂದಿನ ಸೀಟಿಗೆ ಹಾಕಿ ಕುಚ್ಚಂಗಿ ಲೇಕಿಗೆ ತಗೊಂಡೋಗಿ ಗಾಡಿನ ತಳ್ಳೋದು ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಭೀಮನಕಲ್ಲಿಂದ ಕುಚ್ಚಂಗಿ ಲೇಕಿಗೆ ಒಂದು 6 ಕಿಲೋಮೀಟರ್ ಆಗುತ್ತೆ. ಆದ್ರೆ ಕುಚ್ಚಂಗಿ ಲೇಕ್ ಅಲ್ಲಿ
ನೀರ್ ಇಲ್ದೇ ಇರೋ ಕಾರಣ 10 ಲೀಟರ್ ಪೆಟ್ರೋಲ್ ತಂದು ಗಾಡಿಗೆ ಸುರಿದು ಸುಟ್ಟು ಹಾಕ್ತಾರೆ. ತುಮಕೂರು ಪೊಲೀಸ್ನವರು ಸತ್ಯಮಂಗಲದ ಗಂಗರಾಜು, ತುಮಕೂರಿನ ಮಧುಸೂದನ್, ನವೀನ್, ಕೃಷ್ಣ, ಗಣೇಶ್, ಕಿರಣ್, ಸೈಮನ್ ಇವರೆಲ್ಲರನ್ನು ಅರೆಸ್ಟ್ ಮಾಡಿ ಈಗ ಕಸ್ಟಡಿನಲ್ಲಿ ಇಟ್ಟಿದ್ದಾರೆ. ತ್ಯಾಗರಾಜು ಮತ್ತೆ ಗಂಗರಾಜು ಇವ್ರು 3 ಜನರನ್ನ ಕೊಲೆ ಮಾಡೋದಕ್ಕೆ ಆ ಹೂ ಮಾರೋ ಹುಡುಗರಿಗೆ ಕೊಟ್ಟಿರುವಂತಹ ಹಣ ಬರೀ 20,000. 20,000ಕ್ಕೆ 3 ಜೀವಗಳನ್ನ ಆ ತರ ಕೊಚ್ಚಿ ಸಾಯಿಸ್ತಾರೆ ಅಂತಂದ್ರೆ ಮನುಷ್ಯತ್ವನೇ ಇಲ್ವಾ? ಇಸಾಕ್, ಹಮೀದ್ ಮತ್ತೆ ಸಿದ್ದಿಕ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಮನೆಯವರಿಗೆ ದೇವರು ಧೈರ್ಯ ಕೊಡ್ಲಿ. ಈ ತರ ಕೇಸು ನಮ್ಮ ಸುತ್ತಮುತ್ತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಬೆಳ್ತಂಗಡಿ ಜನರೇ ಹೇಳೋ ಪ್ರಕಾರ ಈ ತರ ಕೇಸ್ಗಳಲ್ಲಿ ಸಿಕ್ಕಾಕೊಂಡು ದುಡ್ಡನ್ನ ಕಳ್ಕೊಂಡು ಮೋಸ ಹೋಗಿ ಜೀವ ಉಳಿಸ್ಕೊಳೋದಕ್ಕೋಸ್ಕರ ಓಡ್ಕೊಂಡು ಬಂದರೋ ಅದೆಷ್ಟೋ ಜನ ಇದ್ದಾರಂತೆ. ಬರೀ ನಿಧಿ ಹುಡ್ಕೊಡ್ತೀನಿ ಅಂತ ಮಾತ್ರ ಅಲ್ಲ, ಕೋಟ ನೋಟು, 2 ತಲೆ ನಾಗರಹಾವು, ಕಿರೀಟ, ಅಕ್ಷಯ ಪಾತ್ರೆ, ರೈಸ್ ಪುಲ್ಲಿಂಗ್, ಈ ಥರ ಏನೇನೋ ದೊಡ್ಡ ಸ್ಕ್ಯಾಮ್ಗಳಿದ್ದಾವೆ. ನಿಮಗೆ ಯಾರದೇ ಕಾಲ್ ಬಂದ್ರೂ ಮೊದಲು ನೀವು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿ. ಈ ಥರ ಮೋಸದ ಜಾಲಕ್ಕೆ ಸಿಕ್ಕಾಕೊಂಡ್ಬೇಡಿ. ಈ ಕೇಸ್ ಸ್ಟಡಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಕೇಸ್ ಸ್ಟಡಿ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ.